ನಾನು ಮಾಡ್ತೀನೋ? ಆದ್ರೆ ಮುಂದೆ ನಿಂತ್ಕೊಂಡು ಯಾರನ್ನು ಕರಿಬೇಕು, ಏನ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನೀವಿಬ್ರು ಒಟ್ಟಾಗಿ ಇದೊಂದು ಕಾರ್ಯಕ್ರಮ ನನಗೆ ಮಾಡಿಕೊಟ್ಬಿಡ್ರಪ್ಪ, ಸಾಕು. ನೋಡಿಯಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು ಅವ್ರು ಯಾರು. ಹೌದು, ಈ ಮನೆ ಭಾಗ ಆಗ್ಲಿ. ನನ್ಗೂ ಅಷ್ಟೇ, ನಿಮ್ಗಳ ಜೊತೆ ಇರಕ್ ಇಷ್ಟ ಇಲ್ಲ. ಈ ವಿಷಯನ ನಿಮ್ಗೆಲ್ಲ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ವಿಷಯ ಹೇಳ್ಬೇಕು ಅಂತಿದ್ದೀರಾ? ಫಾರಿನ್ ಇಂದ ನೀವು ಜಾನು ಒಟ್ಟಿಗೆ ಬಂದ್ರಿ ತಾನೆ? ಫಾರಿನಿಂದ ಬಂದಿದ್ದು ನಾನು ಮನೆ ಅಷ್ಟೇ ಕಂಡ. ಇಷ್ಟು ಮಾಡಕ್ಕಾಗತ್ತಾ? ಹಲೋ. ಹಲೋ ಚೆಲ್ವಿ, ನಿಮ್ಮಮ್ಮ ಹೇಗಿದ್ದಾರಮ್ಮ? ಹಾಂ ಡಾಕ್ಟ್ರೆ, ಪರವಾಗಿಲ್ಲ, ಹಂಗೆ ಅವರು. ನೋಡಮ್ಮ ಚೆಲ್ವಿ, ಇದು ಹೃದಯಕ್ಕೆ ಸಂಬಂಧಪಟ್ಟಿದ ವಿಷಯ. ನೀನು ಹೀಗೆ ಲೇಟ್ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ತಾಯಿಯವ್ರ ಜೀವಕ್ಕೆ ಆಪತ್ತಿದೆ. ಆದಷ್ಟು ಬೇಗ ಆಪರೇಷನ್ ಮಾಡಿಸ್ಬಿಡಮ್ಮ. ಸರಿ ಡಾಕ್ಟ್ರೆ. ಚೆಲ್ವಿ, ಯಾಕವ್ವ ಸಪ್ಪಗಾಗ್ಬಿಟ್ಟೆ? ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ಕಣವ್ವ. ನಾನು ಇಲ್ಲದೆ ಹೋದ್ರೂ ನಡೀತದೆ. ವೆಂಕಿನ ಹುಡುಕ್ಸೋದ್ರ ಕಡೆ ಗಮನ ಕೊಡವ್ವ. ಅವ್ವ, ಹಂಗೆಲ್ಲ ಮಾತಾಡ್ಬೇಡ ನೀನು. ವೆಂಕಿ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡವ್ರು. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ನು ಸಹಿಸ್ಕೊತಾನೆ ಅನ್ಕೊಂಡಿದ್ಯಾ? ನೀನೇನು ಯೋಚನೆ ಮಾಡಬೇಡ. ವೆಂಕಿ ಬಂದೇ ಬರ್ತಾನೆ. ನಿನ್ಗೆ ಆಪರೇಷನ್ ಮಾಡಿಸ್ತಾನೆ. ಅಯ್ಯೋ, ಮೊದಲು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಡು. ವೆಂಕಿ ಬಂದ್ಮೇಕೇನೆ ಆಪರೇಷನ್ ಎಲ್ಲಾನು. ಅವ್ವ, 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 ಅವ್ವ ಏನಾಯ್ತವ? ಅವ್ವ ಯಾಕವ್ವ, ಏನಾಯ್ತವ? ಅವ್ವ ಏನೋ ತಾನೆ ಕಣವ್ವ. ಅವ್ವ ತಗ, ಮಾತ್ರ ತಗ. ಇದಕ್ಕೆ ಅಲ್ವಲ್ಲ ನಿಂಗೆ ಹೇಳೋದು, ಜಾಸ್ತಿ ಮಾತಾಡ್ಬೇಡ, ಆಯಾಸ ಮಾಡ್ಕೋಬೇಡ ಅಂತ. ನನ್ ಮಾತೆ ಕೇಳಕ್ಕಿಲ್ಲ ನೀನು. ಏನೋ ನನಗಿನ್ ಮುಂಚೆ ಬಂದ್ಬಿಟ್ಟಿದೆ ಇವತ್ತು. ತೋಳ. ಏನಪ್ಪ ಇದು? ಏನೋ ಸಿಗರೇಟು ನಿಂದೆ, ಬೆಂಕಿನೂ ನಿಂದೆ, ಏನ್ ಸಮಾಚಾರ? ದಿವಸ ನೀನೇ ತರ್ತೀಯಲ್ಲ, ಇವತ್ತು ಒಂದ್ ದಿವಸ ಅನ್ನೋದ್ರ ನಾನ್ ತರೋಣ ಅಂತ. ಒಳ್ಳೇದಾಯ್ತು ಬಿಡು. ಮತ್ತೆ ನಿನ್ ವಿಷಯ? ಏನಿಲ್ಲ ಕಣ, ಜೀವನ ಮಾಡೋದೇ ಕಷ್ಟ ಆಗಿದೆ, ಎಲ್ಲ ದುಬಾರಿ. ಹೌದು ಬ್ರೋ, ಏನಾದ್ರು ತಗೊಳ್ಳೋಣ ಅಂತ ಹೋದ್ರೆ ಬೆಲೆ ಆಕಾಶ ನೋಡ್ತಿರತ್ತೆ, ಜೋಬಲ್ಲಿರೋ ದುಡ್ಡು ಪಾತಾಳ ನೋಡ್ತಿರತ್ತೆ. ಏನ್ ಮಾಡೋಣ, ಹಣೆ ಬರ. ಅದರಲ್ಲೂ ಚಿನ್ನ, ಚಿನ್ನದ ರೇಟು ಬಹಳ ದುಬಾರಿ. ಮಾಡಿಸೋದಿರ್ಲಿ, ಅದ್ರ ಬಗ್ಗೆ ಮಾತಾಡೋದೇ ಕಷ್ಟ ಆಗಿದೆ. ಹೌದು ಹೌದು, ನಿಜಾನೇ.
ಕೊಡು. ಹರೀಶ, ನಿನ್ನ ರೂಮಲ್ಲಿ ಒಡವೆ ಕಳ್ತನ ಆಯ್ತಲ್ವಾ? ಅದು ಕಳೆದೋಯ್ತು ಅಂತ ನಿನ್ನ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಆ ಕಥೆ ಯಾಕೆ ಹೇಳ್ತೀಯ ಬ್ರೋ? ಅವನ ಕಳ್ಳನ ಮಗ ಹೊತ್ಕೊಂಡು ಹೋಗ್ಬಿಟ್ಟ. ಅವನಿಂದಾಗಿ ಮನೆ ಛಿದ್ರವಾಗೋಯ್ತು. ಎಂಥ ಐನಾತಿ ಕಳ್ಳ ಇರ್ಬೋದು ಅವನು. ನಮ್ಮನೆಗೆ ಬಂದು ನಮ್ಮ ಮಧ್ಯೆನೇ ಹುಳಿ ಹಿಂಡಿ ಹೊರಟೋದ. ಏ ಹೌದು, ಅವನೇನು ಸಾಮಾನ್ಯವಾದ ಕಳ್ಳ ಅಲ್ಲ, ಎಲ್ಲ ತೊಗೊಂಡು ಹೋಗ್ಬಿಟ್ಟ. ಅವನಾದ್ರು ನನ್ನ ಕೈ ಸಿಗಬೇಕು. ನನ್ನ ಫ್ರೆಂಡ್ ಒಬ್ಬ SI ಇದೆ ಅನ್ಕೋಣ. ನೀನು ಹೂ ಅನ್ನೋ 24 ಗಂಟೆಲಿ ಆ ಕಳ್ಳನ್ನ ನಿನ್ನ ಮುಂದೆ ತಂದು ನಿಲ್ಲಿಸ್ತಾನೆ. ಏನಂತ? ಬೇಡ ಬ್ರೋ, ಅದೆಲ್ಲ ಸರಿ ಹೋಗಲ್ಲ. ಅದು ಪೊಲೀಸವ್ರು ಬಂದ್ರೆ ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡ್ತಾರ, ಆಮೇಲೆ ಸರಿ ಹೋಗಲ್ಲಪ್ಪ ಅದು. ನೋಡೋ, ನನಗೆ ಲಾಸ್ ಆದ್ರೂ ಪರವಾಗಿಲ್ಲ, ಮನೆಯವರ ಮಾನ ಮರ್ಯಾದೆ ತುಂಬಾ ಇಂಪಾರ್ಟೆಂಟು ಅಂತ ನಾನೇ ಸುಮ್ಮನೆ ಬಿಟ್ಬಿಡಿ. ನಿನ್ ತಲೆ ಕೆಡಿಸ್ಕೊಂಡ ಸಿಗತ್ತೆ. ಏನು ಆಕ್ಟ್ ಮಾಡ್ತಾನೆ. ಯಾವುದಾದ್ರೂ ಫಿಲ್ಮ್ಗೋ ಸೀರಿಯಲ್ಗೋ ಕಳಿಸಿದ್ರೆ ಒಳ್ಳೆ ಅವಾರ್ಡ್ ಬಂದಿರೋದು. ಬ್ರೋ, ನನ್ಗೊಂಚೂರು ಕೆಲಸ ಇದೆ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ಸರಿನಾ?